ಆತ್ಮೀಯ ಬಾಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಎನ್ರಾಜ್. ಭಾರತಾಂಬೆ ನಿನ್ನ ಜನ್ಮದಿನ ಅಂದರೆ ನಾಳೆ 80ನೇ ವರ್ಷದ ಸ್ವಾತಂತ್ರ್ಯ ದಿನೋತ್ಸವವನ್ನು ಆಚರಿಸಲಿಕ್ಕೆ ನಾವೆಲ್ಲರೂ ಕೂಡ ಭಾರತೀಯರು ಸಜ್ಜಾಗಿದ್ದೀವಿ. ಪ್ರತಿ ವರ್ಷವೂ ಕೂಡ ಸ್ವಾತಂತ್ರ್ಯ ದಿನ ಬಹಳ ವಿಶೇಷ ಅಂತ ಹೇಳ್ಬೋದು. ಆದರೆ ನಮ್ಮ ಕರ್ನಾಟಕದಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಈ ವರ್ಷ ಡಬಲ್ ಸಂತೋಷ ಅಂತ ಹೇಳ್ಬೋದು. ಯಾಕಂದರೆ ಈ ವರ್ಷ ವಿಶೇಷವಾಗಿ ಮಕ್ಕಳಿಗೆ ಸ್ವಾತಂತ್ರ್ಯ ದಿನೋತ್ಸವವನ್ನು ಆಚರಿಸಲಿಕ್ಕೆ ಆದ್ಯತೆಯನ್ನು ಕೊಡಲಾಗಿದೆ. ಅಂದರೆ ಸಾರ್ವಜನಿಕರೂ ಕೂಡ ಈ ಒಂದು ವಿಧಾನಸೌಧದಲ್ಲಿ ಒಂದು ಭೇಟಿ ನೀಡಬಹುದು, ಇಲ್ಲಿ ಒಂದು ಫೀಲ್ ಮಾಡಬಹುದು, ಪ್ರತಿಯೊಂದು ಕಡೆಗಳಿಗೂ ಕೂಡ ಅವರು ಹೋಗಬಹುದು. ಜೊತೆಗೆ ಸಾರ್ವಜನಿಕರು ಕೂಡ ಇಲ್ಲಿ ಏನೇನು ಆಗ್ತದೆ, ಏನು ಎತ್ತ, ವಿಧಾನಸೌಧ ಹೇಗಿದೆ, ಪ್ರತಿಯೊಂದನ್ನು ಕೂಡ ಅನುಭವವನ್ನು ಪಡ್ಕೊಳ್ಬಹುದು. ಸದ್ಯಕ್ಕೆ ನಾನಿವಾಗ ವಿಧಾನಸೌಧದಿಂದ ನಿಮಗೆ ಪ್ರತ್ಯಕ್ಷ ವರದಿಯನ್ನು ಕೊಡ್ತಾ ಇದ್ದೀನಿ. ಸೊ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ, ನನ್ನ ಎಡಭಾಗದ ದೃಶ್ಯದಲ್ಲಿ ಫ್ರೀಡಮ್ ಹಬ್ಬ ಅನ್ನುವಂತಹ ಒಂದು ಬೋರ್ಡ್ ಕಾಣಿಸ್ತಾ ಇದೆ. ಜೊತೆಗೆ ಅದ್ದೂರಿಯಾಗಿರುವಂತಹ ಒಂದು ಸ್ಟೇಜನ್ನು ಕೂಡ ಇಲ್ಲಿ ಸಿಬ್ಬಂದಿ ವರ್ಗ ರೆಡಿ ಮಾಡ್ತಾ ಇರ್ತಕ್ಕಂಥದ್ದು. ಅಂತಂದರೆ ನಾಳೆ 80ನೇ ವರ್ಷದ ಸ್ವಾತಂತ್ರ್ಯ ದಿನೋತ್ಸವವಿದೆ. ಈ ಒಂದು ಸ್ವಾತಂತ್ರ್ಯ ದಿನಕ್ಕೆ ಈ ವರ್ಷ ಅಂದರೆ ವಿಶೇಷ ಏನಪ್ಪ ಅಂತಂದರೆ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ. ಅದರ ಜೊತೆಗೆ CM DKK ಅವರು ಒಂದು ರೀತಿ ವಿಶೇಷವಾಗಿ ಈ ವರ್ಷ ಮಕ್ಕಳಿಗೋಸ್ಕರನೇ, ಜೊತೆಗೆ ಸಾರ್ವಜನಿಕರು ಕೂಡ ಇಲ್ಲಿ ಬಂದು ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಜಾಗಕ್ಕೂ ಕೂಡ ಭೇಟಿ ನೀಡಿ ಇಲ್ಲಿ ಫೀಲ್ ಮಾಡಬೇಕು ಅನ್ನುವಂಥದ್ದು. ಜೊತೆಗೆ ಸಾಕಷ್ಟು ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ ಅಂತ ಕಾಣುತ್ತೆ. ಇಲ್ಲಿ ಒಂದಷ್ಟು ನನ್ನ ಬಲಭಾಗದ ದೃಶ್ಯದಲ್ಲಿ ಸ್ಟೇಜನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಈ ಒಂದು ಸ್ಟೇಜ್ನಲ್ಲಿಯೂ ಕೂಡ ಪ್ರತಿಯೊಂದನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವೂ ಆಗುತ್ತೆ. ಜೊತೆಗೆ ಪ್ರತಿಯೊಂದು ಹಂತದಲ್ಲೂ ಅಂತಂದರೆ ಬೆಳಗ್ಗೆಯಿಂದ ಕಾರ್ಯಕ್ರಮ ಸ್ಟಾರ್ಟ್ ಆದರೆ ಸಂಜೆವರೆಗೂ ಕೂಡ ಇರಬಹುದು ಅನ್ನುವಂತಹ ಒಂದು ರಿಪೋರ್ಟ್ ಕೂಡ ಸಿಗ್ತಾ ಇದೆ. ಸೊ ಇಲ್ಲಿ ನೋಡಿ, ಇನ್ನೂ ಕೂಡ ರೆಡಿ ಆಗಿಲ್ಲ. ಅಲ್ಲಿ ಅದ್ಧೂರಿಯಾಗಿ ಒಂದಷ್ಟು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಪ್ರತಿಯೊಂದು ಕೂಡ ವಿಶೇಷವಾಗಿ ಈ ಬಾರಿ ಆಯೋಜನೆ ಮಾಡ್ತಾ ಇದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮ ಇರೋದ್ರಿಂದ ಪ್ರತಿಯೊಬ್ಬ ಮಕ್ಕಳು ಕೂಡ ಇಲ್ಲಿ ಬಂದು ಪರ್ಫಾರ್ಮೆನ್ಸ್ ಕೂಡ ಮಾಡಬಹುದು. ಈಗಾಗಲೇ ಆ ತಯಾರಿಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹಾಗಾದರೆ ಏನೆಲ್ಲ ವಿಶೇಷತೆ ಇದೆ, ನಾಳೆ ಏನೆಲ್ಲ ಮಾಡ್ತಾ ಇದ್ದಾರೆ ಅಂತ ನೋಡೋದಾದರೆ, ವಿಧಾನಸೌಧದ ವೀಕ್ಷಣೆಗೆ ಅವಕಾಶ ಸಿಗ್ತಾ ಇದೆ. ಅಂತಂದರೆ ಸಾರ್ವಜನಿಕರು ಕೂಡ ಶಾಸನ ಸಭೆಯ ಒಳಭಾಗವನ್ನು ವೀಕ್ಷಣೆ ಮಾಡಲಿಕ್ಕೆ ವಿಶೇಷವಾದಂತಹ ಅವಕಾಶ ಸಿಗ್ತಾ ಇದೆ. ಅದರ ಜೊತೆಗೆ ಏನೆಲ್ಲ ಸಂವಿಧಾನಿಕ ದಾಖಲೆಗಳಿದೆ ಅಂತಂದರೆ ಅಪರೂಪದ ಐತಿಹಾಸಿಕ ಆಗಿರಬಹುದು, ಜೊತೆಗೆ ಸಂವಿಧಾನದ ದಾಖಲೆಗಳನ್ನು ಕೂಡ ಅವರು ಪ್ರದರ್ಶನ ಮಾಡಬಹುದು. ಅದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗ್ತಾ ಇರುವಂಥದ್ದು ಈ ಬಾರಿ ವಿಶೇಷ ಅಂತ ಹೇಳ್ಬೋದು. ಏನು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ನೋಡೋದಾದರೆ, ವಿವಿಧ ರಾಜ್ಯಗಳ ಸಂಸ್ಕೃತಿ ಬಿಂಬಿಸುವಂತಹ ಪರೇಡ್ ಆಗಿರಬಹುದು, ಜಾನಪದ ನೃತ್ಯ ಆಗಿರಬಹುದು, ಅದರ ಜೊತೆಗೆ ಸಂಗೀತ ರಸಮಂಜರಿ ಕೂಡ ಇರುತ್ತೆ. ಈ ಒಂದು ಬೃಹತ್ತಾದಂತಹ ಸ್ಟೇಜ್ ನೀವೇನು ನೋಡ್ತಾ ಇದ್ದೀರಾ, ಇಲ್ಲಿ ಆ ಎಲ್ಲ ಕಾರ್ಯಕ್ರಮಗಳು ಕೂಡ ಜರುಗುವಂಥದ್ದು ಕೂಡ ನೋಡಬಹುದು. ಅದರ ಜೊತೆಗೆ ಮಕ್ಕಳ ಕೇಂದ್ರಿತ ಕಾರ್ಯಕ್ರಮಗಳು ಅಂತಂದರೆ CM DKK ಅವರು ಈ ಬಾರಿ ಮಕ್ಕಳಿಗೆ ಒಂದು ಪ್ರಿಫರೆನ್ಸನ್ನು ಕೊಟ್ಟಿರುವಂಥದ್ದು. ಸ್ವತಃ ಮಕ್ಕಳು ಇಲ್ಲಿ ಬಂದು ಫೀಲ್ ಮಾಡಬೇಕು, ಅದರ ಜೊತೆಗೆ ಮಕ್ಕಳ ಕೇಂದ್ರಿತ ಕಾರ್ಯಕ್ರಮಗಳು ಕೂಡ ಆಗಬೇಕು ಅನ್ನುವಂಥದ್ದು ಅವರ ಒಂದು ಅಭಿಪ್ರಾಯ. ಅದರ ಜೊತೆಗೆ ಮಕ್ಕಳಿಗೆ ಕತೆ ಹೇಳುವಂತಹ ಸ್ಪರ್ಧೆ ಆಗಿರಬಹುದು, ಜೊತೆಗೆ ಮಕ್ಕಳಿಗಾಗಿ ರಸಪ್ರಶ್ನೆ ಕಾರ್ಯಕ್ರಮ ಆಗಿರಬಹುದು, ಹಾಗೆಯೇ ಕರಕುಶಲ ಚಟುವಟಿಕೆಗಳು ಏನಿದೆ ಅವೆಲ್ಲವೂ ಕೂಡ ಜರುಗುತ್ತೆ. ಸೊ ಈ ಬಾರಿ ವಿಶೇಷ ಅಂತಂದರೆ ಅದೇ. ಅದರ ಜೊತೆಗೆ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ ಲಿವಿಂಗ್ ಮ್ಯೂಸಿಯಂ ಅನ್ನುವಂಥದ್ದು ಕೂಡ. ಅಂತಂದರೆ ಇದರಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಕುಟುಂಬಗಳಿಗೆ ಇತಿಹಾಸವನ್ನು ಹತ್ತಿರದಿಂದ ತಿಳಿಲಿಕ್ಕೆ ಅವಕಾಶವನ್ನು ಕೊಡ್ತಾ ಇರುವಂಥದ್ದು ಅಂತ ನೋಡ್ಬೋದು. ಈ ಬಾರಿ ಸ್ವಾತಂತ್ರ್ಯ ದಿನ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಫ್ರೀಡಮ್ ಉತ್ಸವವನ್ನು ಇಲ್ಲಿ ಮಾಡಲಿಕ್ಕೆ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇರುವಂಥದ್ದು. ಇನ್ನೇನು 24 ಗಂಟೆಗಳು ಕೂಡ ಇಲ್ಲ ಸ್ವಾತಂತ್ರ್ಯ ದಿನಕ್ಕೆ. ಈಗಾಗಲೇ ಭರ್ಜರಿಯಾಗಿರುವಂತಹ ತಯಾರಿಗಳನ್ನು ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಸಿಬ್ಬಂದಿ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಬೆಂಗಳೂರಿನಲ್ಲಿ ಯಾರೆಲ್ಲ ನೆಲೆಸಿದ್ದಾರೆ ಅವರು, ಅಂದರೆ ಸ್ವಾತಂತ್ರ್ಯ ದಿನದಂದು ಪ್ರತಿಯೊಬ್ಬರಿಗೂ ಕೂಡ ರಜೆ ಇರುತ್ತೆ, ಅವರು ಇಲ್ಲಿ ಬಂದು ಖುದ್ದು ಫೀಲ್ ಮಾಡ್ಕೋಬೇಕು. ಅಂದರೆ ಪ್ರತಿದಿನವೂ ಕೂಡ ವಿಧಾನಸೌಧವನ್ನು ನೋಡಲಿಕ್ಕೆ ಅವಕಾಶ ಸಿಗೋದಿಲ್ಲ. ಅಂದರೆ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ, ಒಂದು ಕನಸಿರುತ್ತೆ, ನಾವು ಕೂಡ ವಿಧಾನಸೌಧಕ್ಕೆ ಭೇಟಿ ನೀಡಬೇಕು, ವಿಧಾನಸೌಧವನ್ನು ನೋಡಬೇಕು ಅಂತ. ಸೊ ಅಂಥವರಿಗೆ ಈಗ ಒಂದು ಒಳ್ಳೆ ಅವಕಾಶವನ್ನು CM DKK ಅವರು ಕಲ್ಪಿಸ್ಕೊಟ್ಟಿದ್ದಾರೆ. ಪ್ರತಿಯೊಂದು ಕೂಡ ಹೀಗೆ ಆಗಬೇಕು, ಫಸ್ಟ್ ಪ್ರಿಫರೆನ್ಸು ಸಾರ್ವಜನಿಕರಿಗೆ ಹಾಗೂ ಮಕ್ಕಳಿಗೆ ಸಿಗಲೇಬೇಕು ಅನ್ನುವಂಥದ್ದು DKK ಅವರು ಹೇಳಿರುವಂಥದ್ದು. ಅಂದರೆ ಬೆಂಗಳೂರಿನಲ್ಲೇ ಯಾರು ನೆಲೆಗೊಂಡಿದ್ದಾರೆ ಅವರಿಗೆ ಇದೊಂದು ಒಳ್ಳೆಯ ವಿಚಾರ, ಬಂದು ನೋಡ್ಕೊಂಡು ಹೋಗ್ಬೋದು. ಅಂದರೆ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ, ನಾವು ಕೂಡ ವಿಧಾನಸೌಧವನ್ನು ನೋಡಬೇಕು ಅಂತ. ಅಂಥವರು ಬಂದು ನಾಳೆ ವಿಧಾನಸೌಧವನ್ನು ನೋಡಿ ಪ್ರತಿಯೊಂದು ಕೊಠಡಿಗೂ ಕೂಡ ಭೇಟಿ ನೀಡ್ಬೋದು, ಏನೇನಿದೆ ಅನ್ನುವಂಥದ್ದು ಕೂಡ ಅವರು ತಿಳ್ಕೊಳ್ಬಹುದು. ಅದರ ಜೊತೆಗೆ ಯಾರೆಲ್ಲ ಬೆಂಗಳೂರಿನಲ್ಲಿ ನೆಲೆಗೊಂಡಿದ್ದಾರೆ ಅಂತಲೇ ಬರೀ ನಮ್ಮ ಕರ್ನಾಟಕದವರು ಮಾತ್ರ ಅಲ್ಲ, ಭಾರತೀಯರು ಯಾರೆಲ್ಲ ನೆಲೆಗೊಂಡಿದ್ದಾರೆ ಅವರೆಲ್ಲರೂ ಕೂಡ ಒಂದೆಡೆ ಸೇರಿ ಈ ಒಂದು ಹಬ್ಬವನ್ನು ಆಚರಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ.
ಅದರ ಜೊತೆಗೆ ಈ ಒಂದು ಫ್ರೀಡಮ್ ಹಬ್ಬ ಅನ್ನುವಂಥದ್ದು ಯಾವುದೇ ರೀತಿಯ ಸರ್ಕಾರದ ಕಾರ್ಯಕ್ರಮವಂತೂ ಅಲ್ವೇ ಅಲ್ಲ. ಸ್ವಾತಂತ್ರ್ಯ ದಿನ ಅಂತಂದರೆ ಅದು ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಆ ಹಬ್ಬವನ್ನು ಅವನು ಸೆಲೆಬ್ರೇಟ್ ಮಾಡಬೇಕು. ಇದು ಇವರಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಬೆಂಗಳೂರು ಜನರು ಕೂಡ ಒಟ್ಟಾಗಿ ಇಲ್ಲಿಗೆ ಬಂದು ಈ ಒಂದು ಹಬ್ಬವನ್ನು ಆಚರಣೆ ಮಾಡಬಹುದು. ಹಾಗಾದರೆ ಯಾವಾಗ ಏನು ಎತ್ತ ಅದನ್ನ ನೋಡ್ತಾ ಹೋದರೆ ಬೆಳಗ್ಗೆ 11 ಗಂಟೆಗೆ ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಅಧಿಕೃತವಾಗಿ ಸ್ವಾತಂತ್ರ್ಯ ದಿನೋತ್ಸವ ಆರಂಭವಾಗುತ್ತೆ. ರಾತ್ರಿ 10 ಗಂಟೆವರೆಗೂ ಕೂಡ ನೀವು ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದು ಕೂಡ ಈ ಬಾರಿಯ ವಿಶೇಷ ಅಂತಲೇ ಹೇಳ್ತಾ ಹೋಗ್ಬೋದು. ಈಗೇನು ನೀವಿಲ್ಲಿ ನೋಡ್ತಾ ಇದ್ದೀರಾ ಬೃಹತ್ತಾದಂತಹ ಸ್ಟೇಜು, ಇಲ್ಲೇ ಪ್ರತಿಯೊಂದು ಕಾರ್ಯಕ್ರಮವೂ ಕೂಡ ನಡೆಯುತ್ತೆ. ಅಂದರೆ ಮಕ್ಕಳಿಗೆ ರಸಪ್ರಶ್ನೆ ಕಾರ್ಯಕ್ರಮ ಆಗಿರಬಹುದು, ಸಂಗೀತ ಕಾರ್ಯಕ್ರಮ ಆಗಿರ್ಬೋದು, ನೃತ್ಯ ಕಾರ್ಯಕ್ರಮ ಆಗಿರಬಹುದು, ಎಲ್ಲ ರೀತಿಯ ಕಾರ್ಯಕ್ರಮಗಳು ಈ ಒಂದು ಸ್ಟೇಜಲ್ಲಿ ನಡೆಯುತ್ತೆ. ನಿಜವಾಗಿಯೂ ಕೂಡ ಈ ಒಂದು ವಿಧಾನಸೌಧದ ಈ ಮುಂಭಾಗದಲ್ಲಿ ನಿಂತ್ಕೊಂಡು ಈ ರೀತಿಯಾದಂತಹ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಒಂದು ರೀತಿ ಚಂದ ಅಂತ ಹೇಳ್ಬೋದು. ಪದೇ ಪದೇ ಈ ರೀತಿಯಾದಂತಹ ಅವಕಾಶಗಳು ನಮಗೆ ಸಿಗೋದಿಲ್ಲ. ಸೊ ಹಾಗಿರಬೇಕಾದ್ರೆ ಪ್ರತಿಯೊಬ್ಬರೂ ಕೂಡ ಯಾರೆಲ್ಲ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಒಳ್ಳೆ ಅವಕಾಶ ಇದು. ಅದರ ಜೊತೆಗೆ ನಾಳೆ ಬೇರೆ ಬೇರೆ ಕಡೆಯಿಂದಲೂ ಅಂದರೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಇಲ್ಲಿಗೆ ಬರುವಂತಹ ಚಾನ್ಸಸ್ ಇರೋದರಿಂದ ಇಲ್ಲಿ ಎಲ್ಲ ರೀತಿಯಾದಂತಹ ಸಕಲ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ನೀವು ನೋಡ್ತಾ ಇರಬಹುದು ನನ್ನ ಬಲಭಾಗದ ದೃಶ್ಯದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಅದ್ದೂರಿಯಾಗಿ ಲೈಟಿಂಗ್ಸ್ ಆಗಿರಬಹುದು, ಒಂದು ಒಳ್ಳೆ ಸ್ಟೇಜ್ ಆಗಿರಬಹುದು, ಎಲ್ಲವನ್ನು ಕೂಡ ಇಲ್ಲಿ ಮಾಡಿಕೊಳ್ತಾ ಇದ್ದಾರೆ. ಅದಕ್ಕೆ ತಕ್ಕಂತೆ ಸಿಬ್ಬಂದಿ ವರ್ಗದವರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಅಂದರೆ ನಾಳೆ ಬರುವಂತಹ ಸಾರ್ವಜನಿಕರಿಗಾಗಿರಬಹುದು, ಸ್ಟೂಡೆಂಟ್ಸ್ಗಾಗಿರಬಹುದು ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕೆ ಪ್ರತಿಯೊಂದನ್ನು ಕೂಡ ಏನು ಮೇಲಧಿಕಾರಿಗಳು ಹೇಳಿದರೆ ಅದನ್ನು ಚಾಚು ತಪ್ಪದೆ ಪಾಲನೆಯನ್ನು ಕೂಡ ಇಲ್ಲಿ ಮಾಡ್ತಾ ಇರೋದನ್ನ ನೋಡ್ಬೋದು. ಇನ್ನೇನು ಕತ್ತಲೆ ಆಗ್ತಾ ಇದ್ದಂಗೆ ಲೈಟಿಂಗ್ಸ್ ಆಗಿರಬಹುದು ಒಂದು ರೀತಿ ಜಗಮಗಿಸುತ್ತೆ. ಇನ್ನೇನು ವಿಧಾನಸೌಧ ಇನ್ನೊಂದಷ್ಟು ದಿನ ಜಗಮಗಿಸುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಲ್ಲಿ ಒಂದಷ್ಟು ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನ. ಸೊ ನಾಡಿನ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಬೇಕು ಅನ್ನೋದು ಪ್ರತಿಯೊಬ್ಬರ ಆಸೆ ಕೂಡ ಆಗಿರೋದ್ರಿಂದ ಎಲ್ಲ ರೀತಿಯ ಸಕಲ ಸೌಕರ್ಯಗಳನ್ನು ಇಲ್ಲಿ ಮಾಡಿಕೊಡ್ತಾ ಇದ್ದಾರೆ. ನಾಳೆ ಯಾರೆಲ್ಲ ಬರ್ತಾ ಇದ್ದಾರೆ ಸಾರ್ವಜನಿಕರಾಗಿರಬಹುದು, ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಒಂದಷ್ಟು ಜನ ಬರ್ತಿದ್ದಾರೆ ಅವರಿಗಾಗಿರಬಹುದು. ಹಾಗೆ ಮೇಯ್ನ್ಲಿ ವಿದ್ಯಾರ್ಥಿಗಳಿಗೆ ಪ್ರಿಫರೆನ್ಸನ್ನು ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಬರಬೇಕು, ಇಲ್ಲಿ ವಿಧಾನಸೌಧವನ್ನು ನೋಡಬೇಕು, ವಿಧಾನಸೌಧದ ಒಳಗೆ ಏನಿದೆ ಅನ್ನೋದನ್ನ ಫೀಲ್ ಮಾಡಬೇಕು, ಐತಿಹಾಸಿಕ ದಾಖಲೆಗಳನ್ನು ನೋಡಬೇಕು ಅನ್ನುವಂಥದ್ದು CM DKಶಿ ಅವರ ಆಸೆ ಆಗಿತ್ತು. ಸೊ ಅದರಂತೆ ಪ್ರತಿಯೊಂದನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಏನು ನಡೀತಾ ಇದೆ ಕಾರ್ಯಕ್ರಮ, ಜೊತೆಗೆ ಇವೆಲ್ಲ ಸ್ಟೇಜ್ ಏನು ರೆಡಿ ಆಗ್ತದೆ ಇನ್ನೇನು ಕೆಲವು ಗಂಟೆಗಳಲ್ಲಿ ಮುಕ್ತಾಯವಾಗುತ್ತೆ. ಇನ್ನೇನು ನಾಳಿನ ಕಾರ್ಯಕ್ರಮಕ್ಕೆ ಅದ್ದೂರಿಯಾದಂತಹ ಚಾಲನೆ ಸಿಗುತ್ತೆ ಅನ್ನುವಂಥದ್ದು. 80ನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಿಕ್ಕೆ ನಮ್ಮ ಬೆಂಗಳೂರು ರೆಡಿಯಾಗಿದೆ. ಅದರಲ್ಲೂ ವಿಧಾನಸೌಧ ಅಂತೂ ಜಗಮಗಿಸ್ತಾ ಇದೆ. ಸದ್ಯಕ್ಕೆ ನಾನೀಗ ವಿಧಾನಸೌಧದ ಮುಂಭಾಗ ಇದ್ದೀನಿ. ಸೊ ನನ್ನ ಎಡಭಾಗದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಯಾವ ರೀತಿ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಿಕ್ಕೆ ಈ ರಾಜಧಾನಿಯ ಜನರು ಸಜ್ಜಾಗಿದ್ದಾರೆ. ಈಗಾಗಲೇ ಸಾಕಷ್ಟು ಜನ ಬಂದು ಇಲ್ಲಿ ಫೋಟೋ ಆಗಿ ವಿಡಿಯೋಸ್ಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದರ ಜೊತೆಗೆ ಪೊಲೀಸರ ಬಿಗಿ ಭದ್ರತೆ ಇರೋದನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಸದನ ಕೂಡ ನಡೀತಾ ಇದೆ. ಹಾಗೆ ಇಲ್ಲಿ ಸಾಕಷ್ಟು ಜನ ಸ್ಟಾಲ್ಗಳನ್ನು ಕೂಡ ಹಾಕೊಳ್ತಾ ಇದ್ದಾರೆ. ಈಗ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಸದನವೂ ಕೂಡ ಮುಗಿಯುತ್ತೆ. ಆನಂತರದಲ್ಲಿ ಕಂಪ್ಲೀಟ್ ಆಗಿ ಏನು ಈ ಒಂದು ಕಡೆಗಳಲ್ಲಿ ಒಂದಷ್ಟು ಸ್ಟಾಲ್ಗಳು ಕೂಡ ಹಾಕೊಳ್ತಾ ಇರುವಂಥದ್ದು. ಜೊತೆಗೆ ಸೊ ನೀವು ನನ್ನ ಬಲಭಾಗದ ದೃಶ್ಯದಲ್ಲೂ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಎಲ್ಲವೂ ಕೂಡ ಇಲ್ಲಿ ಸ್ಟಾಲನ್ನು ಹಾಕಿ ಕಂಪ್ಲೀಟ್ ಆಗಿದ್ದಾರೆ. ಅದರ ಜೊತೆಗೆ ಇಲ್ಲಿ ಶ್ವಾನದಳವೂ ಕೂಡ ಬಂದು ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸಂಭವಿಸಬಾರ್ದು ಅನ್ನುವಂತಹ ರೀತಿಯಲ್ಲಿ ಡಾಗ್ ಸ್ಕ್ವಾಡನ್ನು ಕೂಡ ಇಲ್ಲಿ ಕರ್ಕೊಂಡ್ಬಂದಿರುವಂಥದ್ದನ್ನ ನೋಡಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಇಲ್ಲಿ ಇದ್ದಾರೆ. ಬಿಗಿ ಭದ್ರತೆಯನ್ನು ಮಾಡ್ಕೊಂಡಿರುವಂಥದ್ದು ಕೂಡ ಗಮನಿಸ್ತಾ ಹೋಗಬಹುದು. ಅಂತಂದರೆ ಈ ಬಾರಿಯ ಸ್ವಾತಂತ್ರ್ಯ ದಿನವೇ ರಾಜಧಾನಿಯಲ್ಲಿ ಬಹಳ ವಿಶೇಷ ಅಂತ ಹೇಳ್ಬೋದು. ಸಾಕಷ್ಟು ರಿಸ್ಕನ್ನು ತೆಗೆದುಕೊಂಡು ಈ ಬಾರಿ ಸಾರ್ವಜನಿಕರಿಗಾಗಲಿ ಅಥವಾ ಮಕ್ಕಳಿಗಾಗಲಿ ಇಲ್ಲೊಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಅಂತಂದರೆ ಒಂದಷ್ಟು ಜನ ಹೇಳ್ತಿರುವಂತಹ ಪ್ರಕಾರ ಇಷ್ಟೊಂದು ರಿಸ್ಕ್ ತೆಗೆದುಕೊಳ್ಳುವಂತಹ ಅವಶ್ಯಕತೆ ಏನಿದೆ. ಕ್ಯಾಮ್ರಾ ಪರ್ಸನ್ ಲಿಖಿತ್ ಜೊತೆಗೆ ಪಲ್ಲವಿ ಎನ್ ರಾಜ್, ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.